ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮಿಥುನ ರಾಶಿಯವರ 2026 ವರ್ಷ ಭವಿಷ್ಯ. ಯಾವ ಗೊಂದಲಗಳು ಇಲ್ಲದೆ ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವಂತಹ ವರ್ಷ ಗುರುಗ್ರಹದ ಆಶೀರ್ವಾದದಿಂದ. ಶನಿಗ್ರಹ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ, ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಸವಾಲುಗಳನ್ನ ತಂದೊಡುತ್ತೆ. ನೀವು ಕೆಲಸ ಮಾಡಿಬಿಟ್ಟು ನನಗೆ ತಕ್ಷಣ ರಿಸಲ್ಟ್ ಬೇಕು ಅಂತಂದ್ರೆ ಶನಿಗ್ರಹದ ರಿವರ್ಸ್ ರಿಸಲ್ಟ್ ಇಂದ ಕೆಲಸಗಳು ವಿಳಂಬ ಆಗ್ತಾ ಬರುತ್ತೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯ ದಂಪತಿಗಳು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಈ ವಿಷಯದಲ್ಲಿ ಕೆಂಪು ಬಣ್ಣವನ್ನ ಮಾತ್ರ ಇಂಪಾರ್ಟೆಂಟ್ ದಿವಸ ಬಳಸಕ್ ಹೋಗಬೇಡಿ, ಜಾಗ್ರತೆಯಾಗಿರಿ. ಜನವರಿ ಮತ್ತು ಸೆಪ್ಟೆಂಬರ್ ತಿಂಗಳು ನಿಮಗೆ ಚಾಲೆಂಜ್ ತರುವಂತಹ ತಿಂಗಳಾಗಿರೋದ್ರಿಂದ ಆ ತಿಂಗಳಲ್ಲಿ ಮಿಥುನ ರಾಶಿಯವರು ಏನ್ ಮಾಡಬೇಕು 2026ರಲ್ಲಿ ಅಂದ್ರೆ, ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಮಿಥುನ ರಾಶಿಯವರ 2026 ವರ್ಷ ಭವಿಷ್ಯ. ಈ ಒಂದು ಕುತೂಹಲಕಾರಿ ಮಾಹಿತಿಯ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಈ 2026 ಅತಿ ಇಂಪಾರ್ಟೆಂಟ್ ವರ್ಷ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನೀವು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಬೆಲ್ ಐಕಾನ್ ಸಿಗುತ್ತೆ, ಅದನ್ನು ಒತ್ತೋದಕ್ಕೆ ಮರಿಬೇಡಿ. ಅದರಲ್ಲಿ ಆಲ್ ನೋಟಿಫಿಕೇಷನನ್ನು ಮರೀದೇ ಪ್ರೆಸ್ ಮಾಡಬೇಕು. ನಿಮಗೋಸ್ಕರ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ಯಾವೆಲ್ಲ ಲಾಭಗಳಿದೆ ಗುರುಗಳೇ ಅಂತೀರಾ? ತುಂಬ ಲಾಭಗಳಿದೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ವಾಸ್ತು, ನೇರ ಪ್ರಸಾರ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಮೆಂಬರ್ ಮಾತ್ರ ಎಂಜಾಯ್ ಮಾಡ್ಬೋದು. ನೀವು ಚಾನಲ್ಗೆ ಮೆಂಬರ್ ಆಗಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಅದು, ಒಂದ್ಸಲ ಮರಿದೇ ಟ್ರೈ ಮಾಡಿ. ಬನ್ನಿ ಈಗ ಮಿಥುನ ರಾಶಿಯವರ 2026 ವರ್ಷ ಭವಿಷ್ಯ ಹೇಗಿದೆ ನೋಡ್ಕೊಂಬರೋಣ. ಮೊದಲನೆಯದಾಗಿ ಈ ಗುರುಗ್ರಹದ ಸಂಚಾರ ನಿಮ್ಗೆ ಏನು ಕೊಡುತ್ತೆ ಅಂತಂದರೆ, ಬುದ್ಧಿ ತೀಕ್ಷ್ಣ ಆಗುತ್ತೆ, ವಿಶೇಷವಾಗಿ ಇಂಟೆಲಿಜೆನ್ಸ್, ಇಂಟ್ಯೂಷನ್ಸ್ ಪರ್ಫೆಕ್ಟ್ ಆಗಿರುತ್ತೆ. ಇದನ್ನು ಮಾಡಬೇಕು, ಇದನ್ನು ಮಾಡಿದರೆ ನಂಗೆ ಸಕ್ಸಸ್ ಸಿಗುತ್ತೆ ಅಂದರೆ ನೋಡಿ, ನಿಮ್ಮ ಒಂದು ಇದರಲ್ಲಿ ತಲೆಯಲ್ಲಿ ಗೊಂದಲಗಳು ಇರೋದಿಲ್ಲ. ಇದನ್ನು ಮಾಡಿದರೆ ನಂಗೆ ಸಕ್ಸಸ್ ಸಿಗುತ್ತಾ, ಈ ಕೆಲಸ ಮಾಡಬೇಕಾ ಮಾಡಬಾರ್ದಾ, ಯಾವ ಗೊಂದಲಗಳು ಇಲ್ಲದೆ ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವಂಥ ವರ್ಷ ಗುರುಗ್ರಹದ ಆಶೀರ್ವಾದದಿಂದ. ಹಾಗಾಗಿ ಮಿಥುನ ರಾಶಿಯವರು ಏನಪ್ಪ ಮಾಡಬೇಕು ವರ್ಷ ಪೂರ್ತಿ ಅಂದರೆ, ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡಿ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬರೋದಕ್ಕೆ ಮರಿಬೇಡಿ. ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಕೊಂಡು ಪೂಜೆ ಆರಾಧನೆ ಮಾಡೋದಕ್ಕೂ ಕೂಡ ಮರಿಬೇಡಿ. ಇನ್ನು ಶನಿಗ್ರಹದ ಸಂಚಾರದಿಂದ ನೋಡ್ಲಿಕ್ಕಾಗಿ ಈ ವರ್ಷ ನೀವು ಡಿಸಿಪ್ಲಿನನ್ನು ರೂಢಿಸ್ಕೋಬೇಕಾಗತ್ತೆ. ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ಇದು ತುಂಬ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಹುದು. ಆದರೂ ಕೂಡ ತಾಳ್ಮೆ ಜಾಸ್ತಿ ಇರಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಶನಿಗ್ರಹ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ, ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಸವಾಲುಗಳನ್ನು ತಂದೊಡ್ಡುತ್ತೆ. ಅದೇ ರೀತಿ ಇಂಪ್ರೂವ್ಮೆಂಟ್ಸ್, ನಿಮಗೆ ತಕ್ಷಣ ರಿಸಲ್ಟ್ ಬೇಕು, ಇನ್ಸ್ಟಂಟ್ ಸಕ್ಸಸ್ ಬೇಕು, ನಾನು ಈ ಕೆಲಸ ಮಾಡಿದ್ದೀನಿ ನನಗೆ ರಿಸಲ್ಟ್ ಬೇಕೇ ಬೇಕು ಎನ್ನುವ ಹಠಕ್ಕೆ ಜೋತು ಬಿದ್ದರೆ ನಿಮಗೆ ಶನಿಗ್ರಹ ತೊಂದರೆ ಕೊಡುತ್ತೆ. ಹಾಗಾಗಿ ನಾನು ಕೆಲಸ ಮಾಡ್ತಿದ್ದೀನಿ, ಅದರ ಫಲವನ್ನು ನಾನು ಭಗವಂತನಿಗೆ ಬಿಡ್ತೀನಿ. ತಂದೆ, ಇದರ ನಾನು ಸತ್ಯವಾದ ದಾರಿಯಲ್ಲಿ ಒಂದು ನಿಯತ್ತಿನಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ ಸತ್ಯವಾಗಿ ನಾನು ಕೆಲಸ ಮಾಡಿದ್ದೀನಿ, ಅದರ ಫಲಾಫಲವನ್ನು ನಿನಗೆ ಬಿಟ್ಟಿದ್ದೀನಿ ಶ್ರೀಕೃಷ್ಣ ಅಂತ ಹೇಳಿ ನಿಮ್ಮ ಕೆಲಸದಲ್ಲಿ ತೊಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ, ಶನಿಗ್ರಹ ಕೂಡ ನಿಮ್ಮ ಮೇಲೆ ಅನುಗ್ರಹ ಆಗಿ ತಕ್ಷಣ ರಿಸಲ್ಟ್ ಕೊಡುತ್ತೆ. ಆದರೆ ನೀವು ಕೆಲಸ ಮಾಡಿಬಿಟ್ಟು ನನಗೆ ಈಗ ತಕ್ಷಣ ರಿಸಲ್ಟ್ ಬೇಕು ಅಂತಂದರೆ ಶನಿಗ್ರಹದ ರಿವರ್ಸ್ ರಿಸಲ್ಟಿಂದ ಕೆಲಸಗಳು ವಿಳಂಬ ಆಗ್ತಾ ಬರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಅಟೆಂಟಿವ್. ಇದನ್ನು ಒಂದು ಸ್ವಲ್ಪ ನೀವು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಹೊಸ 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 ಬಿಗಿನಿಂಗ್ಸ್ ಅಂತ ತೋರಿಸ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಮಿಥುನ ರಾಶಿಯ
ಜಾತಕಸ್ಥರು 2026ರಲ್ಲಿ ನೀವು ಮದುವೆಗೆ ಗಂಡು ಹೆಣ್ಣನ್ನು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಯನ್ನು ಮುಗಿಸಿ ಕೆಲಸಕ್ಕೋಸ್ಕರ ಅವರು ಸಿಗಬೇಕು ಅಂತ ಹೇಳಿ ತುಂಬ ಹಾತೊರಿತಾ ಇರ್ತಾರೆ, ಒಂದು ಎದುರು ನೋಡ್ತಾ ಇರ್ತಾರೆ. ಕೆಲವೊಬ್ರು ಪಾಪ 2025ರಲ್ಲಿ 24ರಿಂದ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀರಿ, ಕೆಲಸ ಸಿಕ್ಕಿರಲ್ಲ. ಅಂಥವರಿಗೆ ಮಿಥುನ ರಾಶಿಯವರಿಗೆ 2026ರಲ್ಲಿ ಕೆಲಸ ಸಿಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಕೂಡ ಬರುವ ಸಾಧ್ಯತೆ ಇದೆ. ಅದೇ ರೀತಿ ಇನ್ನು ಕರಿಯರ್ ಅಂತ ನೋಡ್ಲಿಕ್ಕೆ ಬಂದಾಗ ನೀವು ವಿದ್ಯಾರ್ಜನೆ ಮುಗಿಸಿರ್ತಾರೆ, ಕೆಲಸ ಸಿಗುತ್ತೆ, ಶುಭ ಸಮಾಚಾರ ಬರುತ್ತೆ. ಇನ್ನು ಕೆಲಸದಲ್ಲಿ ಇರುವಂಥವರಿಗೆ ವಿಶೇಷವಾಗಿ ನೋಡಿ, ಈ 2026 ಮಿಥುನ ರಾಶಿಯವರಿಗೆ ಡಿಜಿಟಲ್ ಕರಿಯರ್ ಅಂತ ಹೇಳ್ತೀವಿ ನಾವು, ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ, ಮತ್ತು ಯೂಟ್ಯೂಬ್ ಮತ್ತು ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಮತ್ತು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೀಲ್ ಮಾಡುವಂಥವ್ರು ಕನ್ಸಲ್ಟೆಂಟ್ ಇರ್ತಾರೆ, ಫಿನಾನ್ಸ್ ಕ್ಷೇತ್ರ, ಆಸ್ಟ್ರಾಲಜಿ, ಸ್ಪಿರಿಚುವಲ್ ಹೀಲಿಂಗ್, ಈ ರೀತಿಯ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಇನ್ನು ವಿಶೇಷವಾಗಿ ನಾವು ಕೌಟುಂಬಿಕ ವಿಚಾರ, ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯ, ಈ ಮೂರನ್ನ ನಾವು ಬೆಳಕಾರಿಸಿ ಮುಂದೆ ರೆಮಿಡಿಗೆ ಹೋಗೋಣ. ಹಣಕಾಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಣಕಾಸಿನ ಫ್ಲೋ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಅಂತ ನೋಡ್ಕೊಂಡ್ಬಿಡೋಣ. ಸ್ಟೇಬಲ್ ಇನ್ಕಮ್ ಇರುತ್ತೆ, ಇನ್ಕಮ್ ಸ್ಟೇಬಲ್ ಆಗಿ ಬರ್ತಾ ಇರುತ್ತೆ, ಅದಕ್ಕೆ ಯಾವ ತೊಂದರೆಯೋ ಇಲ್ಲ. ಇದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ಕೆಲಸ ಸರಾಗವಾಗಿ ಹೋಗ್ತಾ ಇರುತ್ತೆ, ಸಡನ್ ಆಗಿ ಇನ್ಕಮ್ ಕಟ್ ಆಗೋದಿಲ್ಲ, ಫ್ಲೋ ಇರುತ್ತೆ. ಅದೇ ರೀತಿ ಗೇನ್ಸ್ ಇರುತ್ತೆ ನೋಡಿ, ಗೇನ್ಸ್ ವೆರಿ ಇಂಪಾರ್ಟೆಂಟ್. ಈ ಗೇನ್ಸ್ ಅನ್ನೋದೇನಿದೆ ನಿಮಗೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಸ್ನೇಹಿತರಿಂದ ಅಂತ ಬರುತ್ತೆ. ಅದರ ಅರ್ಥ ಏನಪ್ಪ ಅಂತಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಉದಾಹರಣೆ ಹೇಳ್ತೀನಿ, ನೀವೀಗ ಯಾವುದೋ ಒಂದು ಕೆಲಸದಲ್ಲಿ ಇರ್ತೀರಾ, ಇಲ್ಲ ಅಂತಿಲ್ಲ, ಆ ಕೆಲಸವನ್ನು ನೀವು ಬಿಟ್ಟು ಬೇರೆ ಕೆಲಸ ನೀವು ಹುಡುಕೋಬೇಕು ಅಂತ ಇರುತ್ತೆ. ಅದಕ್ಕೆ ನಿಮ್ಮ ಸ್ನೇಹಿತರು ಸಹಾಯ ಸಹಕಾರ ಕೊಡ್ತಾರೆ. ಹಾಗಾಗಿ ಸ್ನೇಹಿತರನ್ನ ಒಂದು ಒಳ್ಳೆ ಗುಡ್ ಟರ್ಮಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿಯಾಗಿ ಜಗಳ, ಕಿರಿಕಿರಿ ಅದನ್ನೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಇನ್ನೂ ಒಂದೇನಪ್ಪ ಅಂತಂದರೆ ಇಂಪಲ್ಸಿವ್ ಸ್ಪೆಂಡಿಂಗ್ ಬೇಡ ಅಂತ ತೋರಿಸುತ್ತೆ. ಅಂದರೆ ದುಂದು ವೆಚ್ಚಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಅದು ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ. ಯು ಹ್ಯಾವ್ ಟು ಬಿ ವೆರಿ 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 ಅಟೆಂಟಿವ್. ಅದೇ ರೀತಿ ಈಗ ನೀವು ಯಾವುದೋ ಒಂದು ಮಾಲಿಗೆ ಹೋಗ್ತೀರಪ್ಪ, ಹೋಗ್ಬಿಟ್ಟು ಒಂದು ವಸ್ತುವನ್ನು ಕೊಂಡ್ಕೊಳ್ಳೋಕೆ ಹೋಗ್ತೀರಾ, ಅದ್ರ ಜಾಗದಲ್ಲಿ ಇನ್ನೊಂದೇನೋ ಚೆನ್ನಾಗಿ ಕಾಣಿಸ್ತು, ಅದನ್ನು ತೊಗೊಂಡ್ಬಿಡೋಣ, ಇದನ್ನೂ ತೊಗೊಂಡ್ಬಿಡೋಣ. ಅಲ್ಲಿ ನಿಮ್ಮ ಉದ್ದೇಶ ಏನಾಗಿತ್ತು? ಒಂದು ವಸ್ತು ಕೊಂಡ್ಕೊಳ್ಳೋದು. ನೀವೇನು ಮಾಡ್ತೀರಾ? ಎರಡನೇದು, ಮೂರನೇದು ಅನ್ನೆಸೆಸರಿ ತೊಗೊಂಬರ್ತೀರಾ. ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ನಿಮಗೆ ಲಕ್ಸುರಿ ಐಟಮು, ಹೆಚ್ಚಿನ ಬೆಲೆಯ ಐಟಮ್ ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ. ಅದ್ರ ಬಗ್ಗೆ ನೀವು ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ನಿಮಗೆ ಸೈಟ್ ಕೊಂಡ್ಕೊಳ್ಳುವಂಥ ಭೂಮಿ ಯೋಗ ಅಂತ ತೋರಿಸ್ತಾ ಇದೆ. ಈಗ ಆಲ್ರೆಡಿ ಮನೆಯಲ್ಲಿ ಇರುವಂಥವ್ರು, ಅಂದರೆ ಸ್ವಂತ ಮನೆಯಲ್ಲಿರುವಂಥವರು ಮನೆಯನ್ನು ರಿನೋವೇಷನ್ ಮಾಡಿಸ್ಕೋತೀರಾ, ಬಾಡಿಗೆ ಮನೆಯಲ್ಲಿರುವಂಥವ್ರು ಹೊಸ ಮನೆಗೆ ಶಿಫ್ಟ್ ಆಗ್ತೀರಾ ಅಂತ ತೋರಿಸ್ತಾ ಇದೆ. ಶುಭ ಸಮಾಚಾರ, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಚಾಲೆಂಜಸ್ ನೋಡೋಣ. ಕೌಟುಂಬಿಕ ಚಾಲೆಂಜಸ್ ಏನಾದರೂ ಇದೆಯಾ ಅಂತ ಹೇಳಿ. ಹೌದು, ದಂಪತಿಗಳಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಆಗಾಗ ಜಗಳಗಳಾಗುತ್ತೆ. ಬರೆದಿಟ್ಕೊಳ್ಳಿ, ನಾನು ತಿಂಗಳು ಕೂಡ ಅದನ್ನು ಮೆನ್ಷನ್ ಮಾಡಿ ಕೊಡ್ತೀನಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯ ದಂಪತಿಗಳಲ್ಲಿ ಜಗಳ ಪೀಕಿಗೆ ಹೋಗುತ್ತೆ. ಎಲ್ಲರಿಗೂ ಅಂತಲ್ಲ, ಕೆಲವೊಬ್ಬರಿಗೆ ಮಾತ್ರ. ಸಿಟ್ಟು ಮಾಡಿಕೊಂಡು ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜುಲೈ ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಸಂಸಾರದ ಎರಡೂ ರಥದ ಚಕ್ರಗಳು ಸರಾಗವಾಗಿ ಸಾಗಬೇಕು ಅಂತಂದರೆ ಒಬ್ಬರು ಸೋಲ್ಬೇಕು. ಹಾಗಾಗಿ ದಯಮಾಡಿ ನಾನು ಹೆಚ್ಚು ಅಂತ ವಾಗ್ಯುದ್ಧ ಮಾಡಕ್ಕೆ ಹೋಗೋದು ಬೇಡ. ಜುಲೈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯ ದಂಪತಿಗಳು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ ಈ ವಿಷಯದಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮಿಥುನ ರಾಶಿಯವರಿಗೆ ಓವರ್ ಥಿಂಕಿಂಗ್ ಕಾಡಿಸುತ್ತೆ, ಅದರ ಬಗ್ಗೆ ಜಾಗೃತೆಯಾಗಿರಿ. ಮತ್ತು ಟ್ರಾನ್ಸ್ಪರೆನ್ಸಿ ಇರಬೇಕು ರಿಲೇಷನ್ಶಿಪ್ಪಲ್ಲಿ. ದಾಂಪತಿಗಳಿರ್ಬೋದು, ಪ್ರೇಮಿಗಳಿರ್ಬೋದು. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಂದರೆ ಮಿಥುನ ರಾಶಿಯವರಿಗೆ ದಂಪತಿಗಳಲ್ಲಿ ಅದು ಡಿವೋರ್ಸ್ವರೆಗೂ ಹೋಗಬಹುದು, ಪ್ರೇಮಿಗಳಲ್ಲಿ ರಿಲೇಷನ್ಶಿಪ್ ಬ್ರೇಕ್ ಆಗಬಹುದು. ಜಾಗೃತಿಯಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ನೋಡ್ಲಿಕ್ಕಾಗಿ ಬಂದಾಗ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಪ್ರಗತಿ ಇದೆ, ಬೊಂಬಾಟಾಗಿರುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಒಳ್ಳೆ ಫೋಕಸ್ ಇರುತ್ತೆ, ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ, ಹೆಚ್ಚಿನ ನೀವು ಪ್ರಗತಿ ಮಾಡ್ತೀರಾ. ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚಿನ ಖುಷಿಯನ್ನು ಕೂಡ ತರುವಂತಹ ಒಂದು ವರ್ಷ ಅಂತ ಹೇಳಬಹುದು. ಇನ್ನು ಮುಂದಿನದಾಗಿ ನಾವು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ
ಒಳ್ಳೆಯ ಎನರ್ಜಿ ಇರುತ್ತೆ ಮಿಥುನ ರಾಶಿಯವರಿಗೆ. 2025ರಲ್ಲಿ ಯಾಕೋ ಒಂದು ಸ್ವಲ್ಪ ವೀಕ್ನೆಸ್ಸು, ಸುಸ್ತು, ಈಗಿನ ಕೆಲಸ ಮುಂದೆ ಮಾಡೋಣ, ನಾಳೆ ಕೆಲಸ ನಾಡಿದ್ದು ಮಾಡೋಣ, ಈ ಥರದ್ದೆಲ್ಲ ಇತ್ತು. ಆದರೆ 2026ರಲ್ಲಿ ಮಾತ್ರ ಬೊಂಬಾಟಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಅದೇ ರೀತಿ ಏನಾದರೂ ಒಂದು ಸ್ವಲ್ಪ ನಿಮಗೆ ಕಾಡಿಸುತ್ತೆ ಅಂತಂದರೆ ಪ್ರಿಕಾಷನ್ ಅಂತಂದರೆ ಸ್ಟ್ರೆಸ್ಸು. ಅದು ಯಾವುದರಿಂದ? ಓವರ್ ಥಿಂಕಿಂಗಿಂದ ಏನಾಗುತ್ತೆ? ರಾತ್ರಿ ಮಲಗಿದಾಗ ನಿದ್ದೆ ಬರಲ್ಲ, ಹೊರಳಾಡ್ತಾ ಇರೋದು, ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆ ಲಿಂಕ್ ಆಗ್ತಾ ಹೋಗುತ್ತೆ, ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ, ಬೆಳಗ್ಗೆ ಬೇಗ ಎಚ್ಚರ ಆಗೋದಿಲ್ಲ, ಆ ದಿನದ ಪೂರ್ತಿ ಕೆಲಸಗಳು ವ್ಯತ್ಯಾಸ ಆಗುತ್ತೆ. ಸ್ಟ್ರೆಸ್ಸು ಮತ್ತು ಓವರ್ ಥಿಂಕಿಂಗನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ಸ್ವಲ್ಪ ನೆಕ್ ಪೇನು, ಶೋಲ್ಡರ್ ಪೇನು ಕಾಣಿಸ್ಕೊಳ್ಳುತ್ತೆ. ಥ್ರೋಟ್ ಅಲರ್ಜೀಸ್ ಆಗಾಗ ಕಾಡಿಸ್ಕೊಳ್ಳುತ್ತೆ ನಿಮಗೆ. ಆಮೇಲೆ ಸ್ವಲ್ಪ ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಶುಗರ್ ಲೆವೆಲ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ. ಮಿಥುನ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕು. ಇದ್ರ ಬಗ್ಗೆ ವೈದ್ಯಕೀಯ ಸಲಹೆ ತಗೊಳ್ಳೋದಕ್ಕೆ ಮರಿಬೇಡಿ. ಇನ್ನು ಹೆಲ್ತ್ ಟಿಪ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ, ಮಿಥುನ ರಾಶಿಯವರು ಈ ವರ್ಷ ಪೂರ್ತಿ ಹೇಳಿ ಕೇಳಿ ಸೂರ್ಯನ ವರ್ಷ 2026 ನೋಡಿ, 2026 ನಿಮಗೆ ಕೊನೆಗೆ ನಂಬರ್ ಒಂದೇ ಬರೋದು, ಅದು ಸೂರ್ಯನಿಗೆ ಸಂಬಂಧಿಸಿದ್ದು. ಹಾಗಾಗಿ ಕೋಲ್ಡ್ ಪದಾರ್ಥಗಳಿಂದ ದೂರ ಇರಿ. ನೀವೇನಾದರೂ ಹಠ ಬಿದ್ದು ಕೋಲ್ಡ್ ಪದಾರ್ಥ ತಿಂದ್ರಿ ಅಂತಂದರೆ ಮುಗೀತು, ನಿಮಗೆ ಕೋಲ್ಡು, ಅಲರ್ಜಿ, ಮತ್ತೊಂದು ತುಂಬ ಹೆಲ್ತ್ ಇಶ್ಯೂಸ್ ಕಾಡುವಂಥ ಸಾಧ್ಯತೆ ಇದೆ. ಅದನ್ನು ನೋಡ್ಕೊಳ್ಳಿ. ಸ್ಲೀಪ್ ರುಟೀನನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಫ್ಯಾಕ್ಟರ್ಗಳನ್ನು ನೋಡ್ಲಿಕ್ಕೆ ಬಂದಾಗ, ಮಿಥುನ ರಾಶಿಯವರಿಗೆ ಹೊಸ ಕೆಲಸದ ಅವಕಾಶಗಳು ಕೂಡಿ ಬರುತ್ತೆ. ನಿಮಗೆ ಸ್ಪಿರಿಚುವಲ್ ಗ್ರೋತ್ ಇರುತ್ತೆ, ಅಂದರೆ ದೈವದ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನೀವು ಮಾಡುವಂಥ ಪ್ರಯಾಣ ನಿಮಗೆ ಹಣಕಾಸಿನ ರೂಪದಲ್ಲಿ ಒಂದು ಕನ್ವರ್ಷನ್ ಆಗುವಂಥ ಸಾಧ್ಯತೆ ಅಂತ ಕಾಣ್ತಾ ಇದೆ. ಆಮೇಲೆ ನೆಗೆಟಿವ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಓವರ್ ಥಿಂಕಿಂಗ್ ಇರುತ್ತೆ, ನೀವು ಸಾಲ ಮಾಡಿಕೊಳ್ಳುವಂಥ ಸಾಧ್ಯತೆ ಅಂತ ಇದೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಯಾವುದನ್ನು ಮಾಡಬಾರದು ಅಂತ ನೋಡ್ಲಿಕ್ಕೆ ಬಂದಾಗ, ಮಿಥುನ ರಾಶಿಯವರು ನೀವು ಯಾವುದೇ ಡಿಸಿಷನ್ ತಗೋಬೇಕಾದ್ರೆ ನೀವು ಹರಿಬರಿ ಡಿಸಿಷನ್ ತಗೋಬೇಡಿ, ರಶ್ ಮಾಡಬೇಡಿ, ಕೂತ್ಕೊಳ್ಳಿ, ಸಮಾಧಾನವಾಗಿ ಯೋಚನೆ ಮಾಡಿ ತದನಂತರ ಡಿಸಿಷನ್ ತಗೊಳ್ಳಿ. ಇಲ್ಲ ಅಂದರೆ ನೀವು ಸಡನ್ ಡಿಸಿಷನ್ ತಗೊಂಡಿದ್ದು ಕೈ ಸುಡುತ್ತೆ. ಡೆಫಿನೆಟ್ಲಿ ನೋಡ್ಕೊಳ್ಳಿ. ಆಮೇಲೆ ಡಾಕ್ಟರ್ ಚೆಕಪ್ಪನ್ನು ಮಿಸ್ ಮಾಡಬೇಡಿ. ಅವರು ಯಾವ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಟೈಮ್ಗೆ ಕರೆಕ್ಟಾಗಿ ಹಾಜರಾಗಿ. ಡಿಲೇ ಆಯಿತು ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾಳೆ ಡಾಕ್ಟರ್ ಚೆಕಪ್ಪಿಗೆ ಬರೋಕ್ಕೆ ಹೇಳಿರ್ತಾರೆ ಮಿಥುನ ರಾಶಿಯವರಿಗೆ 2026ರಲ್ಲಿ, ನೀವು ಹೋಗೋದೇ ಇಲ್ಲ, ನಾಳೆ ಹೋದ್ರಾಯ್ತು, ನಾಡಿದ್ದು ಹೋದ್ರಾಯ್ತು, ಅಲ್ಲಿ ಆರೋಗ್ಯ ಕೈ ಕೊಡ್ತು. ಭಾಳ ಜಾಗೃತಿಯಾಗಿರ್ಬೇಕಾಗತ್ತೆ. ಅದೇ ರೀತಿ ಇನ್ನೊಂದನ್ನು ಅಂತಂದರೆ, ಸಂಬಂಧದಲ್ಲಿ ನಿಮ್ಮ ವಯಸ್ಸಿಗಿಂತ ಹಿರಿಯರು ಯಾರಿರ್ತಾರೆ ಅವರ ಸಲಹೆಯನ್ನು ತಗೊಳ್ಳಿ ಅಂತ ಬರುತ್ತೆ. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೀಗೆ ಅವರ ಸಲಹೆ ತಗೊಂಡು ಮುಂದುವರಿಬೇಕು. ಈ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಮಾಡ್ಲಾ ಬೇಡವಾ? 2026ರಲ್ಲಿ ಸೂರ್ಯನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದರೆ ನಿಮ್ಮ ಕುಟುಂಬ ವಲಯ ಏನಿರುತ್ತೆ ಅವರ ಒಂದು ಮಾತು ಕೇಳಿ ಮುಂದುವರಿಯೋದು ಒಳ್ಳೆಯದು ಅಂತ ಬರುತ್ತೆ. ಇನ್ನು ಕೊನೆಯದಾಗಿ ರೆಮಿಡಿಯ ರೂಪದಲ್ಲಿ ನೋಡಲಿಕ್ಕಾಗಿ 6 ರೆಮಿಡಿ ಕೊಡ್ತೀನಿ ನಿಮಗೆ. ಆ 6 ರೆಮಿಡಿಯಲ್ಲಿ ಪ್ರಬಲವಾಗಿ ನಿಲ್ಲುವಂತಹ ರೆಮಿಡಿ, ಲಕ್ಷ್ಮಿ ಒಂದು ಒಲಿಬೇಕು, ನಿಮ್ಮ ಹತ್ರ ಕೈಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಮಿಥುನ ರಾಶಿಯವರು ಏನು ಮಾಡಬೇಕು 2026ರಲ್ಲಿ ಅಂದರೆ, ಜನವರಿ ತಿಂಗಳಿಂದನೇ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋಕ್ಕೆ ಶುರು ಮಾಡಬೇಕು. ಆ ಶ್ರೀಚಕ್ರ ಯಂತ್ರ ಬೆಳ್ಳಿ, ಬಂಗಾರ, ಹಿತ್ತಾಳೆ, ಯಾವ ಮೆಟಲ್ನಿಂದ ಮಾಡಿದ್ದಾಗಿರಬಾರ್ದು, ಪ್ರಕೃತಿಯಲ್ಲಿ ಸಿಗುವಂತಹ ವಿಶೇಷ ಮರದಿಂದ ಮಾಡಿದ್ದಾಗಿರಬೇಕು. ಅದು ಎಲ್ಲಿ ಸಿಗುತ್ತೆ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ಅದನ್ನು ನಾನೇ ನನ್ನ ಕೈಯಾರೆ ಖುದ್ದಾಗಿ 15ರಿಂದ 50 ಲಕ್ಷ ಮಂತ್ರ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಇದು ಈ ಮೇಲ್ಗಡೆ ಸ್ಕ್ರೀನಲ್ಲಿ ಏನು ನಂಬರ್ ಕಾಣಿಸ್ತಾ ಇದೆಯಲ್ಲ, ಈ ಅಧಿಕೃತ ನಂಬರಿಗೆ ಮಾತ್ರ ವ್ಯವಹರಿಸಿ. ಬೇರೆ ನಂಬರಿಗೆ ನೀವು ವ್ಯವಹಾರ ಮಾಡಬೇಡಿ. ಬೇರೆ ನಂಬರಿಗೆ ಪೇಮೆಂಟ್ ಇನ್ಫಾರ್ಮೇಷನ್ ಆಗಲಿ ಅದನ್ನು ಶೇರ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ನಾನಾಗಲಿ ಜೀತ್ ಮೀಡಿಯಾ ಆಗಲಿ ಜವಾಬ್ದಾರ ಆಗಿರೋದಿಲ್ಲ. ಮೋಸ ಹೋಗಬೇಡಿ. ಶ್ರೀಚಕ್ರ ಸಿಗೋದು ಎಂಟೈರ್ ವರ್ಲ್ಡಲ್ಲಿ, ಜಗತ್ತಲ್ಲಿ ಅಧಿಕೃತ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದರಿಂದ ಮಾತ್ರ ತರಿಸ್ಕೊಳ್ಳಿ, ಬೇರೆ ನಂಬರಲ್ಲಿ ತರಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಸಿದ್ಧಿ ಕೊಡೋದಿಲ್ಲ. ಅಷ್ಟು ನಾವು ನೋಡಿದಿರಲ್ಲ, ನೀವು ವಾರ ಭವಿಷ್ಯದಲ್ಲಿ ಸಾವಿರಾರು ಶ್ರೀಚಕ್ರ ಹಿಂದೆ ಕೂತ್ಕೊಂಡು ನಾವು ಯಾಗ ಯಜ್ಞ ಮಾಡಿ ನಿಮ್ಮ ಮುಂದೆ ಮಾಡಿ ಕಳಿಸ್ತೀವಿ. ಇಷ್ಟಾಗಿನೂ ಅಲರ್ಟ್ ಆಗಿರಿ ಅಂತ ಹೇಳ್ತಾ ಈ ನಂಬರ್ಗೆ ವ್ಯವಹರಿಸಿ. ಯಾರು ಮಿಥುನ ರಾಶಿಯವರು 2026ರಲ್ಲಿ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡ್ತೀರಿ,
ನಿಮ್ಮ ಭಾಗ್ಯೋದಯ ಆಗುತ್ತೆ. ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ಒಂದು ತಾಕತ್ತು ಬೇರೆ ಯಾರಿಗೂ ಇರೋದಿಲ್ಲ. ಅದ್ಭುತವಾಗಿ ಹಣವನ್ನು ಗಳಿಸ್ತೀರಾ. ನನ್ನ ಮಾತನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಬುಕ್ ಮಾಡ್ಕೊಳ್ಳಿ. ಜನವರಿಯಿಂದನೇ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಿಂದ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿ ಅಪಾರ ಪ್ರಮಾಣದ ಹಣ ಗಳಿಸ್ತೀರಾ. ನಿಮ್ಮ 2025ರಲ್ಲಿ ಅರ್ಧಕ್ಕೆ ನಿಂತಂಥ ಕನಸನ್ನು ನನಸು ಮಾಡ್ಕೋತೀರಾ ವೀಕ್ಷಕರೇ. ಅದೇ ರೀತಿ ಮುಂದಿನ ರೆಮಿಡಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರು 2026ರಲ್ಲಿ ಹಸಿರು ಬಣ್ಣವನ್ನು ಜಾಸ್ತಿ ಬಳಸಿ, ಲೈಟ್ ಬ್ಲೂ ಬಳಸಿ, ಹಳದಿ ಬಣ್ಣ ಬಳಸಿ ಮತ್ತು ಬಿಳಿಯ ಬಣ್ಣವನ್ನು ಬಳಸೋದಕ್ಕೆ ಮರಿಬೇಡಿ. ಆದರೆ ಕೆಂಪು ಬಣ್ಣವನ್ನು ಮಾತ್ರ ಇಂಪಾರ್ಟೆಂಟ್ ದಿವಸ ಬಳಸಕ್ಕೆ ಹೋಗಬೇಡಿ, ಜಾಗ್ರತೆಯಾಗಿರಿ. ಇನ್ನು ಲಕ್ಕಿ ನಂಬರ್ ಈ ವರ್ಷ ಪೂರ್ತಿ ನಿಮಗೆ 5, 3, 6 ಲಕ್ಕಿ ನಂಬರ್ ಇರುತ್ತೆ. ನಾರ್ತ್ ವೆಸ್ಟ್ ಮತ್ತು ಸೌತ್ ವೆಸ್ಟ್ ಈ 3 ದಿಕ್ಕುಗಳು ನಿಮಗೆ ಶುಭ ತರುತ್ತೆ. ವರ್ಷ ಪೂರ್ತಿ ವೀಕ್ಷಕರೇ, ವರ್ಷ ಪೂರ್ತಿ ಯಾವ ಕೆಲಸ ಶುಭ ಕೆಲಸ ಮಾಡಬೇಕಾದ್ರೆ ಬುಧವಾರ, ಶುಕ್ರವಾರ, ಸೋಮವಾರ ಮಾಡಿದರೆ ಬಹಳ ಶುಭ. ಆಮೇಲೆ ನೋಡಿ, ಫೆಬ್ರವರಿ, ಮೇ, ಜೂನ್, ಜುಲೈ, ನವೆಂಬರ್ ಈ ತಿಂಗಳಲ್ಲಿ ಒಂದು ಗುಡ್ ನ್ಯೂಸ್ ನಿಮಗೆ ಬರಲಿಕ್ಕಿದೆ. ಜನವರಿ ಮತ್ತು ಸೆಪ್ಟೆಂಬರ್ ತಿಂಗಳು ನಿಮಗೆ ಚಾಲೆಂಜ್ ತರುವಂಥ ತಿಂಗಳಾಗಿರೋದ್ರಿಂದ ಆ ತಿಂಗಳಲ್ಲಿ ಸಾಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಹಳ ಜಾಗ್ರತೆಯಾಗಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು 2026ರ ಮಿಥುನ ರಾಶಿಯ ವರ್ಷ ಭವಿಷ್ಯ. ಈ ಸಂಚಿಕೆ ನಿಮ್ಮ ಹತ್ರ ಇಟ್ಕೋಬೇಡಿ, ಯಾಕೆಂದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಮಿಥುನ ರಾಶಿಯವರು ಇರ್ತಾರಲ್ಲ, ಅವ್ರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈಗಲೇ ಮಿಥುನ ರಾಶಿಯವರು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ರಿಮೈಂಡ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರ ತರಿಸಿ ಜನವರಿಯಿಂದನೇ ಪೂಜೆ ಮಾಡೋಕ್ಕೆ ಶುರು ಮಾಡಿ, ಭಾಗ್ಯೋದಯ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರಾಶಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತೀನಿ. ಅಲ್ಲಿಯವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.